ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ನಟ ದರ್ಶನ್ ಅವರ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಅವರು ಇವತ್ತು ಅನುಭವಿಸ್ತಾ ಇರುವ ಒಂದು ಕಷ್ಟಕ್ಕೆ, ಒಂದು ನೋವಿಗೆ, ಅವರ ಇಂತಹ ಸ್ಥಿತಿಗೆ ಎಲ್ಲೋ ಒಂದು ಕಡೆ ಅವರ ಅಭಿಮಾನಿಗಳೇ ಕಾರಣವಾದ್ರ ಅನ್ನೋ ಸಂಶಯ ಕಾಡ್ತಾ ಇದೆ. ನಟ ದರ್ಶನ್ ಅವರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನಡ ಚಿತ್ರರಂಗದ ಮಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಇರೋದಂತೂ ಸತ್ಯ. ಆದರೆ ಈ ಎಲ್ಲ ಅಭಿಮಾನಿಗಳು ಸಹ ಈ ಎಲ್ಲ ಅಭಿಮಾನಿಗಳಿಂದ ದರ್ಶನ್ ಅವರಿಗೆ ಇಂತಹ ಸ್ಥಿತಿ ಬಂತ ಅಂತ ಕೇಳೋದಾದರೆ ನೋ, ಎಲ್ಲ ಅಭಿಮಾನಿಗಳಿಂದ ಬಂದಿಲ್ಲ. ಆದರೆ ಕೆಲವು ದುಷ್ಟ ದುರುಳ ಅಂಧಾಭಿಮಾನಿಗಳಿಂದ ನಟ ದರ್ಶನ್ ಅವರಿಗೆ ಇಂತಹ ಸ್ಥಿತಿ ಬರ್ತಾ ಇದೆ ಅನ್ನೋದಕ್ಕೆ, ಇಂತಹ ಸ್ಥಿತಿಗೆ ಬಂದಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿದೆ, ಸಾಕಷ್ಟು ಪ್ರೂಫ್ಗಳಿದೆ. ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಮೀಡಿಯಾಗಳಲ್ಲಾಗಿರ್ಬೋದು, ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಾಗಿರ್ಬೋದು, ಅದನ್ನು ನಾವು ಡೈಲಿ ನೋಡ್ತಾನೇ ಇದ್ದೀವಿ. ಅಂತಹ ಅಭಿಮಾನಿಗಳಿಂದ ನಿಜವಾದ ದರ್ಶನ್ ಅಭಿಮಾನಿಗಳಿದ್ರಲ್ಲ, ಅಂದರೆ ಇನ್ನೂ ಅವರು ಅಪರಾಧಿ ಅಲ್ಲ, ಆರೋಪಿ, ಓಕೆ ವೆಯ್ಟ್ ಮಾಡೋಣ, ನೋಡೋಣ ಏನಾಗುತ್ತೆ, ಕಾದು ನೋಡೋಣ ಎನ್ನುವ ಮಾರ್ಗವನ್ನು ಅನುಸರಿಸ್ತಾ ಇದ್ದಾರಲ್ಲ, ಅವರು ನಿಜವಾದ ದರ್ಶನ್ ಅವರ ಅಭಿಮಾನಿಗಳು. ಆದರೆ ಕೊಲೆ ಮಾಡಿರೋದೇ ಸರಿ ರೀ, ನಾನಾಗಿದ್ರು ಹಿಂಗೆ ಮಾಡ್ತಿದ್ದೆ, ನಮ್ಮನೆ ಹೆಣ್ಮಕ್ಳಿಗೆ ಯಾರಾದರೂ ಕೆಟ್ಟದಾಗ ಮೆಸೇಜ್ ಕಳಿಸಿದ್ರೆ ನಾನು ಕೊಲೆನೇ ಮಾಡ್ತಾ ಇದ್ದೆ ಅಂತ ಪ್ರಮೋಟ್ ಮಾಡ್ತಾ ಇದ್ದಾರಲ್ಲ ಕೆಲವೊಬ್ಬರು, ಅವರು ನಿಜವಾದ ದರ್ಶನ್ ಅವರ ಅಭಿಮಾನಿಗಳಲ್ಲ. ಅಂತಹ ಅಭಿಮಾನಿಗಳಿಂದ ದರ್ಶನ್ ಅವರಿಗೆ ಏನೂ ಆಗಬೇಕಾಗಿಲ್ಲ. ಅವರಿಗೆ ಆಗುವಂತಹದ್ದು ಅಂತಹ ಅಭಿಮಾನಿಗಳಿಂದ ಬರೀ ತೊಂದರೆ. ಹೊರಗಡೆ ಇಂತಹ ಅಂಧಾಭಿಮಾನಿಗಳು ಮಾಡ್ತಾ ಇರುವ ಕೆಲಸದಿಂದ ಒಳಗಡೆ ಇರುವ ನಟ ದರ್ಶನ್ ಅವರಿಗೆ ಯಾವ ತರಹ ನೆಗೆಟಿವ್ ಆಗ್ತಾ ಇದೆ, ಯಾವ ತರಹ ಈ ಎಲ್ಲ ಪ್ರಕರಣಗಳು ಹೊರಗಡೆ ಇವರು ಅಭಿಮಾನಿಗಳು ಮಾಡ್ತಾ ಇರುವ ಕೆಲಸದಿಂದ ಯಾವ ತರಹ ದರ್ಶನ್ ಅವರು ಒಳಗಡೆ ಸಫರ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಇವತ್ತು ನಟ ಪ್ರಥಮ್, ಬಿಗ್ ಬಾಸ್ನ ವಿನ್ನರ್ ಆಗಿರುವಂತಹ ಪ್ರಥಮ್ ಅವರು ಜ್ಞಾನಭಾರತಿ ಲಿಮಿಟ್ಸ್ನಲ್ಲಿ, ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಏನಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದು? ದರ್ಶನ್ ಅವರ ಅಭಿಮಾನಿಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು. ದರ್ಶನ್ ಅವರ ಹೆಸರನ್ನು ಹೇಳಿಕೊಂಡು ಪ್ರಥಮ್ಗೆ ಯಾರೆಲ್ಲ ಜೀವ ಬೆದರಿಕೆ ಹಾಕಿದ್ರು, ಪ್ರಥಮ್ಗೆ ಯಾರೆಲ್ಲ ಕೆಟ್ಟದಾಗಿ ಮಾತಾಡಿದ್ರು, ಅವರ ಮೇಲೆ ಕಂಪ್ಲೇಂಟ್ ಲಾಡ್ಜ್ ಆಗಿದೆ. ನೀವು ಯಾರೆಲ್ಲ ಯಾವ ಫೇಕ್ ಅಕೌಂಟಿಂದ ಅವರಿಗೆ ಥ್ರೆಟ್ ಮಾಡಿದಿರಾ, ಯಾವೆಲ್ಲ ನಂಬರಿಂದ ಅವರಿಗೆ ಕಾಲ್ ಮಾಡಿದಿರಾ, ಎಲ್ಲ ಲಿಸ್ಟು ಇವತ್ತು ಪೊಲೀಸರ ಕೈ ಸೇರಿದೆ. ಆ ಎಲ್ಲರನ್ನೂ ಕೂಡ ಹುಡುಕಿಕೊಂಡು ಬರ್ತಾರೆ ಪೊಲೀಸು, ನೋ ಡೌಟ್. ಬರ್ದಿಟ್ಕೊಳ್ಳಿ ಈ ಮಾತನ್ನು, ನೋ ಡೌಟ್ ಕರ್ಕೊಂಡ್ಬರ್ತಾರೆ. ಯಾಕೆ ಅವ್ರಿಗೆ ಥ್ರೆಟನ್ ಆಯಿತು? ಇದೇ ಪ್ರಥಮ್ ಮೊನ್ನೆ ಮಾಧ್ಯಮಗಳಿಗೆ ಏನು ಸ್ಟೇಷನ್ನಲ್ಲಿ ಒಳಗಡೆ ಇರುವಂತಹ ಕೆಲವೊಂದಿಷ್ಟು ಅಭಿಮಾನಿಗಳೇ, ಹೊರಗಡೆ ಇರುವಂತಹ ಕೆಲವೊಂದಿಷ್ಟು ಅಭಿಮಾನಿಗಳಿಗೆ, ಅಂದರೆ ಈ ಅಂಧಾಭಿಮಾನಿಗಳು ಅಂತ ನಾನು ಏನು ಹೇಳಿದ್ನಲ್ಲ, ಅವರಿಗೆ ಲಾಠಿಯಲ್ಲಿ ಹೊಡಿತೀನಿ, ನನ್ನ ಕೈಲಿ ಪೊಲೀಸರು ಲಾಟ್ರಿ ಕೊಟ್ಟರೆ ಅವ್ರಿಗೆ ಸರಿಯಾಗಿ ಹೊಡೆದು ಬುದ್ಧಿ ಕಲಿಸ್ತೀನಿ ಅಂತ ಹೇಳಿದರು. ಅದಕ್ಕೆ ಕೆಟ್ಟದಾಗಿ ಕಮೆಂಟ್ಸ್, ನಿನ್ನನ್ನು ಮುಗಿಸಿಬಿಡ್ತೀವಿ ಎನ್ನುವ ಕಮೆಂಟ್ಸ್, ಅದರ ಜೊತೆಗೆ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಇದರ ಸಲುವಾಗಿ ಸಾಕಷ್ಟು ವಿಡಿಯೋಗಳು ಬಂದಿದೆ. ಆ ವಿಡಿಯೋಗಳನ್ನು ಇಟ್ಟುಕೊಂಡು ಕೂಡ ಪೊಲೀಸರು ತನಿಖೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾವೆಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಅಂತಹ ವಿಡಿಯೋಗಳನ್ನು, ಥ್ರೆಟನ್ ವಿಡಿಯೋಗಳನ್ನು ಪ್ರಥಮ್ಗೆ ಬಿಡಲ್ಲ, ಸುವರ್ಣ ನ್ಯೂಸ್ ಅಜಿತ್ ಹನುಮಕ್ಕನವ್ರಿಗೆ ಬಿಡಲ್ಲ, ಈ ಥರದನ್ನೆಲ್ಲ ಪಬ್ಲಿಷ್ ಮಾಡಿದಿರೋ ನೀವು ಕೂಡ ಎಚ್ಚರಿಕೆಯಿಂದ ಇರಿ. ಯಾಕಂತಂದರೆ ಫಸ್ಟು ನಿಮ್ಮನ್ನೇ ಕರ್ಕೊಂಡೋಗಿ ಕೂರಿಸ್ಕೋತಾರೆ. ಇವನು ಎಲ್ಲಿ ಸಿಕ್ದ, ಇವನನ್ನು ಹೆಂಗೆ ಮಾತಾಡಿಸ್ದೆ, ಇವನು ಥ್ರೆಟ್ ಮಾಡ್ತಾ ಇದ್ದಾನೆ, ಅದನ್ನು ನೀನು ಹೆಂಗೆ ಹಾಕಿದೆ. ಯಾವುದೋ ಒಂದು ಸುದ್ದಿ ಸಂಸ್ಥೆ ಹಾಕಿದ್ರೆ ಪರವಾಗಿಲ್ಲ, ಅದಕ್ಕೆ ಒಂದು ಸರ್ಕಾರದಿಂದ ಒಂದು ಮಾನ್ಯತೆ ಇರುತ್ತೆ. ಮಾನ್ಯತೆ ಇರುವ ಸುದ್ದಿ ಸಂಸ್ಥೆಗಳು ಹಾಕೊಂಡ್ರೆ ಅದಕ್ಕೆ ಅಷ್ಟೊಂದು ತೊಂದರೆ ಆಗೋದಿಲ್ಲ. ಇಂಡಿವಿಜುವಲ್ ಯೂಟ್ಯೂಬ್ ಚಾನಲ್ಗಳನ್ನು ನಡೆಸ್ತಾ ಇರೋರು ಇನ್ನು ಮುಂದೆ ಇದರ ಕಡೆ ಗಮನವನ್ನು ಹರಿಸಿ. ನಿಮ್ಮ ಚಾನೆಲ್ನನ್ನು ಕ್ಲೋಸ್ ಮಾಡುವ ನಿಟ್ಟಿನಲ್ಲೂ ಕೂಡ ಪೊಲೀಸ್ನವರು ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಆ ಎಲ್ಲ ಚಾನ್ಸಸ್ ಕೂಡ ಇದೆ. ಈ ಪ್ರಕರಣ ಆದಮೇಲೆ ದರ್ಶನ್ ಅವರ ಅಭಿಮಾನಿಗಳು ಈ ಪ್ರಕರಣದಿಂದ ಕೆಲವೊಂದಷ್ಟು ಜನ ಅಂತರವನ್ನು ಕಾಯ್ದುಕೊಂಡಿದ್ರೆ, ಇನ್ನು ಕೆಲವೊಂದಷ್ಟು ಜನ ಸ್ಟೇಷನ್ ಮುಂದೆ ಹೋಗೋದು, ಅಲ್ಲೇ 2-3 ದಿನದಿಂದ ಕಾಯ್ಕೊಂಡು ಕೂತ್ಕೊಳ್ಳೋದು, ಡೈಲಿ ಹೋಗ್ಬಿಟ್ಟು ಸ್ಟೇಷನ್ ಮುಂದೆ ಕೈ ಕಟ್ಕೊಂಡು ಅವ್ರನ್ನ ನೋಡ್ಕೊಂಡು ಕೂತ್ಕೊಳ್ಳೋದು. ನೋ, ಅದು ದರ್ಶನ್ ಅವರ ಮನೆ ಅಲ್ಲ ಅನ್ನೋದು ಎಲ್ರಿಗೂ ನೆನಪಿರಲಿ. ಕಾನೂನಿನ ಬಗ್ಗೆ ಸ್ವಲ್ಪ ಅರಿವಿರಲಿ. ಬರ್ತಡೇ ದಿನ ದರ್ಶನ್ ಅವರ ಮನೆ ಮುಂದೆ ಹೋಗ್ಬಿಟ್ಟು ಸಾಲುಗಟ್ಟಿ ಕೈ ಕಟ್ಕೊಂಡು ನಿಂತ್ಕೊಂಡು ಅವ್ರು ಹೊರಗಡೆ ಬರ್ತಾರೆ, ಸೆಲ್ಫಿ ಹೊಡಿಸ್ಕೊಂಡು ಕೇಕ್ ಕಟ್ ಮಾಡಿಸ್ಬಿಟ್ಟು, ಅಥವಾ ನೀವು ತಗೊಂಡೋಗಿದ್ದ ದವಸ ಧಾನ್ಯಗಳನ್ನು ಕೊಟ್ಬಿಟ್ಟು ಬರ್ತಿದ್ರಲ್ಲ, ಆ ಥರ ಸ್ಟೇಜಲ್ಲಿ ದರ್ಶನ್ ಅವರು ಇವತ್ತಿಲ್ಲ ಅನ್ನೋದನ್ನು ಎಲ್ಲ ಅಭಿಮಾನಿಗಳು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕು. ಅದರ ಜೊತೆಗೆ ಅವರ ವಿರುದ್ಧ ಯಾರೇ ಮಾತಾಡಿದ್ರು ಅಥವಾ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಯಾರಾದರೂ ಮಾತಾಡಿಲ್ಲ ಅಂತಂದರೆ ಅಂಥವರಿಗೆ ಥ್ರೆಟನ್ ಕೊಡೋದು, ಜೀವ ಬೆದರಿಕೆ ಹಾಕೋದು, ಕೆಟ್ಟ ಭಾಷೆಯಲ್ಲಿ ಉಪಯೋಗಿಸಿ ಅದನ್ನು ಕಮೆಂಟ್ ಮಾಡೋದು ದಯವಿಟ್ಟು ಸ್ಟಾಪ್ ಮಾಡಿ. ಈ ತರಹದ ಕೆಟ್ಟ ಲ್ಯಾಂಗ್ವೇಜನ್ನು ಉಪಯೋಗಿಸಿಕೊಂಡು ಕಮೆಂಟ್ ಮಾಡಿದ್ದಕ್ಕೇನೆ ದರ್ಶನ್ ಅವರಿಗೆ ಇವತ್ತು ಈ ಸಿಚುವೇಶನ್ ಬಂದಿರೋದು, ಈ ಪರಿಸ್ಥಿತಿಯನ್ನು ಎದುರಿಸಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿರೋದು ಆ ಕೆಟ್ಟ ಕಮೆಂಟ್ನಿಂದ. ದಯಮಾಡಿ ಅದನ್ನು ಸ್ಟಾಪ್ ಮಾಡಿ.
ದರ್ಶನ್ ಅಭಿಮಾನಿಗಳ ಸಂಘಗಳ ಮೇಲೆ ಎಲ್ಲ ಕರ್ನಾಟಕದಲ್ಲಿರುವ ಎಲ್ಲ ಅಭಿಮಾನಿ ಸಂಘಗಳ ಮೇಲೂ ಕೂಡ ಇವಾಗ ಪೊಲೀಸ್ನವರು ಕಣ್ಣಿಟ್ಟಿದ್ದಾರೆ. ಅದರಲ್ಲಿ ಒಂದಷ್ಟು ಅಭಿಮಾನಿ ಸಂಘಗಳಲ್ಲಿ ನೋಂದಣಿ ಆಗಿರುವಂತಹ ಲಿಸ್ಟನ್ನು ಕೂಡ ತರಿಸ್ಕೊಂಡಿದ್ದಾರೆ, ಯಾರೆಲ್ಲ ಈ ಸಂಘದಲ್ಲಿ ದರ್ಶನ್ ಅಭಿಮಾನಿಗಳ ಸಂಘದಲ್ಲಿ ಇದ್ದಾರೆ ಅಂತ. ಅದರಲ್ಲಿ ಕೆಲವೊಂದು ಸಂಘಗಳಲ್ಲಿ ರೌಡಿ ಶೀಟರ್ಗಳು ಇರೋದು ಗೊತ್ತಾಗಿದೆ, ರೌಡಿಗಳಿರೋದು ಗೊತ್ತಾಗಿದೆ, ಸಮಾಜ ಘಾತಕರು ಇರೋದು ಗೊತ್ತಾಗಿದೆ. ಅವರನ್ನು ಕೂಡ ಅರೆಸ್ಟ್ ಮಾಡುವ ನಿಟ್ಟಿನಲ್ಲಿ ಸದ್ಯದಲ್ಲೇ ಪೊಲೀಸರು ಕಾರ್ಯರೂಪಿತರಾಗ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅದರ ಜೊತೆಗೆ ಕೋರ್ಟ್ನಲ್ಲಿ ಕೇಸ್ ಆಗಿದೆ. ಒಬ್ಬ ಲಾಯರು ಅವರ ಸ್ವಇಚ್ಛೆಯಿಂದ ಇಡೀ ಕರ್ನಾಟಕದಲ್ಲಿ ದರ್ಶನ್ ಅಭಿಮಾನಿಗಳ ಸಂಘವನ್ನ ಸ್ಕ್ವಾಶ್ ಮಾಡಿಬಿಡಬೇಕು, ಇಲ್ಲದಂಗೆ ಮಾಡಿಬಿಡಬೇಕು ಅಂತ ಕೋರ್ಟ್ಗೆ ಒಂದು ಅಫಿಡವಿಟ್ ಅನ್ನು ಹಾಕಿದ್ದಾರೆ. ಅದರ ವಿಚಾರಣೆ ಕೂಡ ಮುಂದಿನ ದಿನಗಳಲ್ಲಿ ನಡೆಯುತ್ತೆ. ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಅಂತಂದ್ರೆ, ಅವರು ಕೋರ್ಟಿಗೆ ಹಾಕೊಂಡಿದಾರಲ್ಲ, ದರ್ಶನ್ ಅಭಿಮಾನಿಗಳ ಸಂಘವನ್ನ ಇಲ್ಲದಂಗೆ ಮಾಡಿಬಿಡಬೇಕು, ದರ್ಶನ್ ಅಭಿಮಾನಿಗಳ ಸಂಘದಲ್ಲಿ ರೌಡಿಗಳಿದ್ದಾರೆ, ಅವರಿಂದ ತೊಂದರೆ ಆಗ್ತಾ ಇದೆ ಅಂತ ಏನು ಕೋರ್ಟಿಗೆ ಕೇಸ್ಗಳನ್ನ ಹಾಕೊಂಡಿದ್ದಾರೆ, ಕೋರ್ಟಿಗೆ ಅಫಿಡವಿಟ್ಗಳನ್ನ ಹಾಕೊಂಡಿದ್ದಾರೆ. ಅದಕ್ಕೆ ನೀವುಗಳು ಕೊಡ್ತಾ ಇದ್ದೀರಾ ಸಾಕ್ಷಿ, ದಿನ ಒಂದೊಂದೇ ಸಾಕ್ಷಿ ಕೊಡ್ತಾ ಇದ್ದೀರಾ. ಡಿ ಬಾಸ್ ಅನ್ನುವ ಹೆಸರಿನಲ್ಲಿ ಒಂದಷ್ಟು ಪೇಜ್ಗಳನ್ನು ಮಾಡಿಕೊಂಡು, ದರ್ಶನ್ ಅವರ ಅನ್ನುವ ಹೆಸರಿನಲ್ಲಿ ಒಂದಷ್ಟು ಪೇಜ್ಗಳನ್ನು ಮಾಡಿಕೊಂಡು ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದೀರಲ್ಲ, ಆ ಸ್ಕ್ರೀನ್ ಶಾಟ್ಗಳೇ ಸಾಕು ಕೋರ್ಟ್ನಲ್ಲಿ ವಾದ ಮಾಡೋದಕ್ಕೆ. ನೀವು ಡಿ ಬಾಸ್ ಅಭಿಮಾನಿ ಅಂತ ಹೇಳ್ಕೊಂಡು ವಿಡಿಯೋದಲ್ಲಿ ಥ್ರೆಟನ್ ಮಾಡ್ತಿರಲ್ಲ ಇನ್ನೊಬ್ಬರಿಗೆ, ಸರಿ ಇರಲ್ಲ, ನಾವು ಹೋರಾಟ ಕೇಳಿದ್ರೆ ಹಂಗೆ ಮಾಡ್ಬಿಡ್ತೀವಿ, ಹಿಂಗೆ ಮಾಡ್ಬಿಡ್ತೀವಿ, ಒಂದು ಸ್ವಲ್ಪ ಯೋಚನೆ ಮಾಡಿ ಹಂಗೆ ಹಿಂಗೆ ಅಂತ ಪೊಲೀಸ್ ಅವರನ್ನು ಸೇರಿ ಎಲ್ರಿಗೂ ಥ್ರೆಟನ್ ಮಾಡ್ತಿದ್ರಲ್ಲ, ಆ ವಿಡಿಯೋಗಳೇ ಸಾಕು ದರ್ಶನ್ ಅಭಿಮಾನಿ ಸಂಘಗಳನ್ನು ಇಡೀ ಕರ್ನಾಟಕದಲ್ಲಿ ಇಲ್ಲದಂತೆ ಮಾಡೋದಕ್ಕೆ. ನೋಡಿಕೊಂಡು ಹುಷಾರಾಗಿ ಕಮೆಂಟ್ ಹಾಕಿ, ಎಲ್ಲರ ಮಖಗಳು ಎಲ್ಲರದು ನೆನಪಿದೆ. ಅಜಿತ್ ಅವರೇ ಮರ್ಯಾದೆ ಕೊಟ್ಟೆ ಇವಾಗಲೂ ಮಾತಾಡಿಸಿರೋದು ನಿಮಗೆ ಯಾಕೆ? ಇದರ ಸಲುವಾಗಿ ಯಾರೂ ಕೂಡ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಅಟ್ಲೀಸ್ಟ್ ಇದರ ಬಗ್ಗೆ ಎಲ್ಲ ಗೊತ್ತಿರುವಂತಹ ಬುದ್ಧಿವಂತ ಫ್ಯಾನ್ಸ್, ಅಟ್ಲೀಸ್ಟ್ ದರ್ಶನ್ ಅವರ ಅಭಿಮಾನಿ ಬಳಗದಲ್ಲಿ ಒಂದಷ್ಟು ಜನ ಬುದ್ಧಿವಂತರು ಅಂತ ಇರ್ತಿರಲ್ಲ, ಅವರು ಬುದ್ಧಿ ಇಲ್ದಿರೋರಿಗೆ ಒಂದಷ್ಟು ಹೇಳ್ಕೊಡಿ, ಅಟ್ಲೀಸ್ಟ್ ದಯಮಾಡಿ ಹೇಳ್ಕೊಡಿ. ಇಲ್ಲ ಅಂತಂದರೆ ಇದೆಲ್ಲವೂ ಕೂಡ ಈಗ ಆಲ್ರೆಡಿ ಪೊಲೀಸ್ ಕಸ್ಟಡಿಯಲ್ಲಿರುವ ನಟ ದರ್ಶನ್ ಅವರಿಗೆ ನಾಳೆ ಮುಳುವಾಗುವುದಂತೂ ಖಂಡಿತ. ಏನು ನಿನ್ನ ಅಭಿಮಾನಿ ಸಂಘಗಳಲ್ಲಿ ರೌಡಿ ಶೀಟರ್ಗಳಿದ್ದಾರೆ, ಏನು ನಿನ್ನ ಅಭಿಮಾನಿ ಸಂಘಗಳಲ್ಲಿ ಇಂಥ ಸಮಾಜಘಾತಕರಿದ್ದಾರೆ ಅಂತ ನಾಳೆ ಮತ್ತೆ ಹೋಗ್ಬಿಟ್ಟು ದರ್ಶನ್ ಅವರಿಗೆ ಕ್ವಶನ್ ಮಾಡ್ತಾರೆ ಪೊಲೀಸ್ನವರು. ಇಂಥವ್ರನ್ನೆಲ್ಲ ಇಟ್ಕೊಂಡು ನೀನು ಇಷ್ಟು ದಿನ ಅಭಿಮಾನಿ ಸಂಘಗಳನ್ನು ನಡೆಸ್ತಾ ಇದೆಯಾ, ನೈತಿಕ ಪೊಲೀಸ್ಗಿರಿ ಮಾಡ್ತಾ ಇದೆಯಾ? ಈ ಹಿಂದೆ ಜಗ್ಗೇಶ್ ಅವ್ರನ್ನ ಅಡ್ಡ ಹಾಕೊಂಡಿದ್ದಾಗ ಆದರೂ ಆಗಿರಲಿ, ಯಾವುದೇ ಒಂದಷ್ಟು ರಿವ್ಯೂ ಕೊಡೋರು, ದರ್ಶನ್ ಅವರ ಸಿನಿಮಾಗಳಿಗೆ ನೆಗೆಟಿವ್ ರಿವ್ಯೂ ಕೊಟ್ಟವ್ರನ್ನ ಹಾಕ್ಕೊಂಡು ಅವ್ರು ಸಾರಿ ಕೇಳಿಸಿ ಬಡ್ದಿರೋ ವಿಡಿಯೋಗಳಾಗಿರಲಿ, ಎಲ್ಲವೂ ಕೂಡ ಪೊಲೀಸವರು ಸಂಗ್ರಹ ಮಾಡ್ಕೊಂಡಿದ್ದಾರೆ. ನಿಧಾನಕ್ಕೆ ಒಂದೊಂದೇ ಎವಿಡೆನ್ಸ್ನ ಸಂಗ್ರಹ ಮಾಡಿ ಕೊನೆಗೆ ಒಂದೇ ಸಲ ಮುಗಿಬೀಳ್ತಾರೆ ದರ್ಶನ್ ಅವರ ಅಭಿಮಾನಿಗಳ ಸಂಘಗಳ ಮೇಲೆ. ಎಚ್ಚರಿಕೆ ಇರಲಿ ಈ ತರಹದ ಕೆಲಸದಲ್ಲಿ ತೊಡಗಿರುವ ಅಭಿಮಾನಿಗಳಿಗೆ. ಇಂತಹ ಅಭಿಮಾನಿಗಳು ಒಂದಷ್ಟನ್ನು ಅರ್ಥ ಮಾಡ್ಕೋಬೇಕು. ಆ ಅರ್ಥ ಮಾಡಿಸುವ ಪ್ರಯತ್ನವನ್ನು ಸಹ ನಾನು ಈ ವಿಡಿಯೋದಲ್ಲಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ಜಸ್ಟ್ ಈ ವಿಡಿಯೋ ನೋಡಿ ಆಮೇಲೆ ನಾನು ಮಾತಾಡ್ತೀನಿ. ಕೆಲವೊಮ್ಮೆ ಏನಾಗುತ್ತೆ, ಬೆಳೆಯೋವರೆಗೂ ಒಂದು ರೀತಿ, ಬೆಳೆದಾದ್ಮೇಲೆ ಒಂದು ರೀತಿ ಜನ ಚೇಂಜ್ ಆಗ್ತಾ ಹೋಗ್ತಾರೆ. ಕರೆಕ್ಟಾ ಇಲ್ವಾ? ಸಹಜ. ನೋಡಿದ್ದೀವಿ ಕಣ್ಮುಂದೆನೆ ಹಲವಾರು ಉದಾಹರಣೆಗಳು. ಆದರೆ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಡೇ ಒನ್ ನಮ್ಮ ಮೇಲಾಗಿರಲಿ, ನಮ್ಮ ತಾಯಿ ಮೇಲಾಗಿರಲಿ, ಅಪ್ಪಾಜಿ ಮೇಲಾಗಿರಲಿ ಏನು ಪ್ರೀತಿ ಅಭಿಮಾನ ಗೌರವ ಇಟ್ಕೊಂಡ್ರು, ಇವತ್ತಿಗೂ ಅಷ್ಟೇ ಪ್ರೀತಿ ಗೌರವ ಮರ್ಯಾದೆ ಇಟ್ಕೊಂಡು ಆ ಗುಣ ವ್ಯಕ್ತಿತ್ವ ಇದೆಯಲ್ಲ, ಅದೇ ನಿಮ್ಮ ಶಕ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ತಾಯಿಗೆ ಇಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತೀನಿ ಅಂದರೆ ಅಷ್ಟೇ ನಾನು ಹೆಮ್ಮೆ ಪಡ್ತೀನಿ. 25 ವರ್ಷಗಳ ಅವರ ಒಂದು ಪ್ರಯಾಣ ನೋಡಿ, ಮಕ್ಕಳ ಯಶಸ್ವಿಗಿಂತ ಯಾವುದೇ ತಾಯಿ ಇನ್ನೇನೂ ಬಯಸಲ್ಲ. ಊರೇ ಹೆತ್ತ ಮಗ ನಿಂದು ಎಂತ ತ್ಯಾಗ, ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ. ಬಜಾನ್ ಎಲ್ಲರೂ ಹೇಳ್ತಾರೆ, ನೀವು ಕನ್ನಡ ಚಿತ್ರರಂಗವನ್ನ 25 ವರ್ಷ ಆಳಿದಿರ ಅಂತ. ಆಳಿದ್ರ ಜೊತೆನಲ್ಲಿ ಬಾಳಿದಿರ. ಸುಮಮ್ಮ ಹೇಳ್ತಿದ್ರು ಮಗ ಅಂತ, ನಮ್ಮನೇಲೂ ಹಾಗೆ, ನಮ್ಮಿಬ್ಬರಿಗಿಂತ ಮೊದಲು ಅಣ್ಣನೇ. ನಾವು ಯಾವಾಗಲೂ ನಿಮ್ಮ ಹಿಂದೆ ಈ ಥರನೇ ಇದ್ದಿರ್ತೀವಿ, ಜೊತೆಗೆ ಇರ್ತೀವಿ. ವಿ ಲವ್ ಯು ಅಣ್ಣ, ವಿ ಲವ್ ಯು. ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಎಲ್ಲಾನು ಕಂಡ ಮೇಲೂ ಡಿ ಬಾಸ್ ನಮಗೆ ಮೇಲೂ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಮೇಲು ಕೀಳು ಗೊತ್ತೇ ಇಲ್ಲ ಬಡವಾನೋ ಗೆಳೆಯಾನೆ, ಶ್ರೀಮಂತಿಕೆ ತಲೆಗತ್ತೇ ಇಲ್ಲ ಹತ್ತೂರ ಒಡೆಯಾನೆ.
ಒಂದು ಬಿಳಿ ಆನೆ ನಡೆಯೋಕ್ಕೆ ಶುರುವಾಗಿ ಇವತ್ತಿಗೆ 25 ವರ್ಷ ತುಂಬಿದೆ. ಆ ಮಧ್ಯದಲ್ಲಿ 1000 ನಾಯಿಗಳು ಕಚ್ಚಕ್ಕೆ ಬಂದರು, ಬೊಗಳಕ್ಕೆ ಬಂದರು, ಎಲ್ಲರನ್ನೂ ತುಳ್ಕೊಂಡು ಅದ್ರ ಪಾಡಿಗೆ ಜರ್ನಿ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ನನ್ನ ಚರ್ಮ ಸುಲಿದು ನೀವು ಚಪ್ಪಲಿ ಮಾಡಿಕೊಂಡ್ರು ಕೂಡ ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಅಂತ ಅದೇ ಮಾತು ನಾನು ನಿಮ್ಗೆ ಹೇಳ್ತೀನಿ ಸರ್. ನನ್ನ ಚರ್ಮ ಸುಲಿದು ನಿಮ್ಮ ಚಪ್ಪಲಿ ಮಾಡಿಕೊಂಡು ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ. ಯಾವುದೇ ಜಾತಿ ಆಗಿರಲಿ, ಯಾವುದೇ ಕುಲ ಆಗಿರಲಿ, ಯಾವನೇ ಆಗಿರಲಿ, ಬಡವ ಆಗಿರಲಿ, ಶ್ರೀಮಂತ ಆಗಿರಲಿ, ಎಲ್ಲ ನನ್ನವರೇ. ಅದೇ ಥರ ಆನೆ ಹೆಂಗೆ ಕಲ್ಲು ಮುಳ್ಳು ಯಾವುದೇ ಗಿಡ ಎಲ್ಲನೂ ನುಗ್ಕೊಂಡು ಅದ್ರ ದಾರಿ ಹೆಂಗೆ ನೋಡ್ಕೊಂಡು ಬರ್ತಾ ಇರುತ್ತೋ ಅದೇ ಥರ ಮುಂದೆ ನುಗ್ಕೊಂಡು ಬಂದರು. ಆನೆನ ನೋಡಿದಿರ ತಾನೆ, ಆನೆ ಮುಂದೆ ಹೋಗ್ತಿದ್ರೆ ಹಿಂದೆ ಬಾಲ ಹಿಂಗೆ ಅಲ್ಲಾಡ್ತಾ ಇರುತ್ತೆ. ಏನು ಅಂದರೆ ಐ ಡೋಂಟ್ ಕೇರ್. ನಮ್ಮಣ್ಣನಿಗೆ ದುಶ್ಮನ್ಗಳು ಜಾಸ್ತಿ, ಹೌದೋ ಇಲ್ವೋ? ಊರು ತುಂಬ ದುಶ್ಮನ್ಗಳು. ಆದರೆ ಅಣ್ಣ ಒಂದು ಮಾತು ಹೇಳ್ತೀನಿ, ದುಶ್ಮನ್ಗಳು ಇದ್ರೇ ಜೀವನದಲ್ಲಿ ಬದುಕೋದು ಮಜಾ ಅಣ್ಣ, ಇಲ್ಲ ಅಂದರೆ ಇಲ್ಲ. ಇನ್ನೂ ನುಗ್ಗೋಕ್ಕೆ ನಮಗೆ ಶಕ್ತಿ ಬರುತ್ತೆ. ನೋಡಿದ್ರಲ್ಲ ಈ ವಿಡಿಯೋ ದರ್ಶನ್ ಬೆಳ್ಳಿ ಪರ್ವ, ಡಿ ಬಾಸ್ ಬೆಳ್ಳಿ ಪರ್ವ 25 ವರ್ಷಗಳನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ನಟ ದರ್ಶನ್ ಅವರು ಪೂರೈಸಿದ್ದಕ್ಕೆ ನಡೆದಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅವತ್ತು ಸುಮಲತಾ ಅವರು, ಅಭಿಷೇಕ್ ಅಂಬರೀಷ್ ಅವರು, ಶರಣ್ ಅವರು, ಸಚ್ಚಿದಾನಂದ ಇಂಡುವಳಿ, ನೆನಪಿರಲಿ ಪ್ರೇಮ್, ಪ್ರಜ್ವಲ್ ದೇವರಾಜ್, ವಿನೋದ್ ರಾಜ್, ಶಿವರಾಜ್ KR ಪೇಟೆ, ಚಿಕ್ಕಣ್ಣ, ವಿನೋದ್ ಪ್ರಭಾಕರ್, ನೀನಾಸಂ ಸತೀಶ್, ಧನ್ವೀರ, ಧರ್ಮ ಕೀರ್ತಿರಾಜ್, ಅದರ ಜೊತೆಗೆ ಜೈದ್ ಖಾನ್, ಜಮೀರ್ ಅಹಮದ್ ಖಾನ್ ಅವರ ಪುತ್ರ, ಇವರೆಲ್ಲರೂ ಕೂಡ ಮಾತಾಡಿದ್ರಲ್ವ ಅವತ್ತು. ದರ್ಶನ್ ಅವರು 25 ವರ್ಷವನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಕೂಡ ಸ್ಟೇಜ್ ಮೇಲೆ ನಿಂತ್ಕೊಂಡು ಅಬ್ಬರಿಸಿ ಬೊಬ್ಬಿರಿದ್ರು ಅವತ್ತು. ಎಸ್, ಎಲ್ಲರೂ ಕೂಡ, ನೀವು ಎಲ್ಲರೂ ಕೂಡ ಅದನ್ನು ನೋಡಿ ಖುಷಿ ಪಟ್ಟಿದ್ವಿ. ಇದಾದ ನಂತರ ಈ ಪ್ರಕರಣದಲ್ಲಿ ನನ್ನ ಅಣ್ಣ ಅಂತಿದ್ದವರು, ನಮ್ಮ ಬಾಯ್ಜಾನ್ ಅಂತಿದ್ದವರು, ನಮ್ಮ ಬಾಸ್ ಅಂತಿದ್ದವರು, ನನ್ನ ಮಗ ಅಂತಿದ್ದವರು, ನನ್ನ ತಮ್ಮ ಅಂತಿದ್ದವರು ಯಾರೂ ಕೂಡ ಇವತ್ತಿನವರೆಗೂ ತುಟಿ ಪಿಟಕ್ಕಂದಿಲ್ಲ. ಈ ಪ್ರಕರಣದ ಬಗ್ಗೆ ಮಾತನಾಡಿಲ್ಲ. ಇವತ್ತಿಗೆ 9ನೇ ದಿನ, 9 ದಿನಗಳು ಕಳೆದರೂ ಎಲ್ಲ ಮೀಡಿಯಾಗಳಲ್ಲೂ, ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಇದೇ ಸುದ್ದಿ. ಈ ಸುದ್ದಿ ಅವರ ಕಣ್ಣಿಗೆ ಕಿವಿಗೆ ಬಿದ್ದಿಲ್ಲ ಅಂತ ನೀವು ಅನ್ಕೋತೀರಾ? ಅನ್ಕೊಳ್ಳೋಕೆ ಸಾಧ್ಯ ಇದೆಯಾ? ಅವ್ರು ಯಾರೂ ಮಾತಾಡ್ತಿಲ್ಲ. ಇಷ್ಟು ದಿನ ಆದರೂ ಕೂಡ ಅವ್ರು ಯಾರೂ ಮಾತಾಡ್ತಿಲ್ಲ. ಯಾಕೆ ಮಾತಾಡ್ತಿಲ್ಲ ಅನ್ನೋದನ್ನಾದರೂ ಅಭಿಮಾನಿಗಳು ಯೋಚನೆ ಮಾಡಬೇಕಲ್ಲ. ನೀವು ಜಸ್ಟ್ ಅಭಿಮಾನಿಗಳು ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿರ್ತೀರಾ, ಪರ್ಸ್ನಲ್ ಆಗಿ ಯಾವತ್ತೂ ಮೀಟ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಇವರೆಲ್ಲ ನಾನು ಇವಾಗ ಏನು ಹೆಸರು ಹೇಳಿದೆ ಆ ಎಲ್ಲರೂ ಕೂಡ ಅವರ ಪರ್ಸ್ನಲ್ ಲೈಫ್ನಲ್ಲಿರೋರು, ಅವರನ್ನು ಪ್ರತಿನಿತ್ಯ ಮೀಟ್ ಮಾಡೋರು, ಅವ್ರ ಜೊತೆ ಪಾರ್ಟಿ ಮಾಡೋರು, ಅವ್ರ ಜೊತೆ ಟ್ರಿಪ್ ಹೋಗೋರು, ಅವರ ಮನೆಯಲ್ಲಿ ಒಟ್ಟಿಗೆ ಕಾಲ ಕಳೆಯೋರು. ಇವರೇ ಮಾತಾಡ್ತಿಲ್ಲ ಅಂತಂದಾಗ ಅಭಿಮಾನಿಗಳಿಗೆ ಅರ್ಥ ಆಗಬೇಕು ಯಾಕೆ ಮಾತನಾಡ್ತಿಲ್ಲ ಅನ್ನೋದು ದಯವಿಟ್ಟು ಅಭಿಮಾನಿಗಳು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಅವರ ಮೇಲೆ ಬಂದಿರುವ ಆರೋಪ ಅಷ್ಟು ದೊಡ್ಡ ಮಟ್ಟದ ಆರೋಪವಾಗಿದೆ. ಹಾಗಾಗಿ ಯಾರು ಕೂಡ ಮಾತಾಡ್ತಿಲ್ಲ. ಇದನ್ನು ಬಿಡಿ ಹೋಗಲಿ. ಇವತ್ತಿನವರೆಗೂ ದರ್ಶನ್ ಅವ್ರನ್ನ ನೋಡೋದಕ್ಕಾಗಲಿ, ಮಾತಾಡ್ಸೋದಕ್ಕಾಗಲಿ, ಅವರ ಸಲುವಾಗಿ ಮಾಧ್ಯಮಗಳಿಗೆ ಸ್ಟೇಟ್ಮೆಂಟ್ ಕೊಡೋದಕ್ಕಾದರೂ ಆಗಲಿ ಅವರ ಮನೆಯವರು ಯಾರು ಬಂದಿಯಾರ? ಅವರ ಪತ್ನಿ ವಿಜಯಲಕ್ಷ್ಮಿ, ಅವರ ತಮ್ಮ ದಿನಕರ್ ತುಗುದೀಪ್, ಅವರ ಅಮ್ಮ ಮೀನಾ ತುಗುದೀಪ್, ಅವರ ಅಕ್ಕ ಯಾರು ಬಂದಿದ್ದಾರೆ? ಇವತ್ತವರೆಗೂ ಯಾರು ಯಾಕೆ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ? ಇವತ್ತು ಮೊದಲನೇದಾಗಿ ವಿಜಯಲಕ್ಷ್ಮಿ ಅವರು ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಿದರು. ಅದು ಕೂಡ ನಟ ದರ್ಶನ್ ಅವ್ರನ್ನ ನೋಡೋದಕ್ಕಲ್ಲ ವಿಸಿಟ್ ಕೊಟ್ಟಿರೋದು. ಅವರ ಮನೆಯಲ್ಲಿ ದರ್ಶನ್ ಅವರ ಶೂ ಸಿಕ್ತು, ಅದರ ವಿಚಾರಣೆಗೆ ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ಸ್ಟೇಷನ್ಗೆ ಕರ್ಸ್ಕೊಂಡಿರುವಂಥದ್ದು. ಅವರನ್ನು ಯಾವುದೇ ಕಾರಣಕ್ಕೂ ದರ್ಶನ್ ಅವ್ರನ್ನ ಮೀಟ್ ಮಾಡೋದಕ್ಕೂ ಕೂಡ ಬಿಡಲ್ಲ. ಯಾಕಂತಂದರೆ ಅವ್ರನ್ನು ವಿಚಾರಣೆಗೆ ಕರ್ಸ್ಕೊಂಡಿರೋದ್ರಿಂದ ಅವರನ್ನು ಮೀಟ್ ಮಾಡೋದಕ್ಕೆ ಬಿಡಲ್ಲ. ಈ ವಿಚಾರಣೆ ಒಳಗಡೆ ವಿಜಯಲಕ್ಷ್ಮಿ ಅವರು ಬಂದಿರಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ಅವರು ದರ್ಶನ್ ಅವರನ್ನೇ ಮೀಟ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಅನ್ಕೋಬೋದಾಗಿತ್ತು. ಈ ವಿಚಾರಣೆಯಲ್ಲಿ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಸಿಕ್ಕಂತಹ ಕೆಲವೊಂದು ವಸ್ತುಗಳು ಸೀಸ್ ಆಗಿರೋದ್ರಿಂದ ಅವರನ್ನು ಕೂಡ ದರ್ಶನ್ ಅವರನ್ನ ಮೀಟ್ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಅವರ ಮನೆಯವರೇ ಕೂಡ ಅವರ ಬಗ್ಗೆ ಮಾತನಾಡ್ತಾ ಇಲ್ಲ. ಅವರ ಮನೆಯವರು ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಈ ಆ್ಯಂಗಲ್ನಲ್ಲಾದರೂ ಯೋಚನೆ ಮಾಡಿ ಅರ್ಥ ಮಾಡ್ಕೋಬೇಕಲ್ವ? ಒಂದಷ್ಟು ಜನ ಯೋಚನೆ ಮಾಡಿ ಅರ್ಥ ಮಾಡ್ಕೋಬೇಕಲ್ವ? ಎಸ್, ಅವರೇ ಮಾತಾಡ್ತಿಲ್ಲ ಅಂತಂದರೆ ನಾವು ಏನೇನೋ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಮ್ಮ ಬಾಸ್ಗೆ ತೊಂದರೆ ಆಗುತ್ತೆ, ನಾವು ಇಷ್ಟಪಡುವ ಚಾಲೆಂಜಿಂಗ್ ಸ್ಟಾರ್ಗೆ ತೊಂದರೆ ಆಗುತ್ತೆ, ದರ್ಶನ್ ಅವರಿಗೆ ತೊಂದರೆ ಆಗುತ್ತೆ ಅಂತ ಯಾಕೆ ಯಾರೂ ಯೋಚನೆ ಮಾಡ್ತಾ ಇಲ್ಲ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಈ ಆ್ಯಂಗಲ್ನಲ್ಲಿ ದಯಮಾಡಿ ಯೋಚನೆ ಮಾಡಿ. ಪೊಲೀಸ್ನವರು ಓಪನ್ ಆಗಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ನಾನು ಹೇಳ್ದಂಗೆ ಪ್ರಥಮ್ ಅವ್ರದ್ದು ಫಸ್ಟ್ ಕಂಪ್ಲೇಂಟು,
ಅದಕ್ಕಿಂತ ಮುಂಚೆ ಬಂದಂಥದ್ದು ಲಾಯರ್ ಒಬ್ಬರು ತಮ್ಮ ಸ್ವ ಇಚ್ಛೆಯಿಂದ ದರ್ಶನ್ ಅಭಿಮಾನಿ ಸಂಘಗಳನ್ನು ಸ್ಕ್ವಾಶ್ ಮಾಡಬೇಕು ಅಂತ ಕೋರ್ಟಲ್ಲಿ ಒಂದು ಅಫಿಡವಿಟ್ ಹಾಕ್ಕೊಂಡಿದ್ದಾರೆ. ಅದರ ಜೊತೆಗೆ ಚಿತ್ರದುರ್ಗದ ಮಾಜಿ MLA ಆಗಿರುವಂತಹ BJPಯ ತಿಪ್ಪೇಸ್ವಾಮಿ ಅವರು ದರ್ಶನ್ ಅವರ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರು ಅಂತ ಅವ್ರಿಗೂ ಕೂಡ ಒಂದು ಬೆದರಿಕೆ ಕರೆ ಹೋಗಿದೆ. ಅವರನ್ನು ಕೂಡ ಬೆದರಿಕೆ ಕರೆ ಮಾಡಿದವರನ್ನು ಸಹ ಪೊಲೀಸ್ನವರು ಎತ್ತಾಕೊಂಬಂದು ಸರಿಯಾಗಿ ಒದ್ದು ಬುದ್ಧಿ ಕಲಿಸಿದ್ದಾಗಿದೆ. ಅದಕ್ಕಿಂತ ಮುಂಚೆ ಯಾದಗಿರಿಯಲ್ಲಿ ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಮೊದಲು ನೋಡ್ಕೊಳ್ಳಿ, ನಿಮ್ಮ ಅಪ್ಪ ಅಮ್ಮನ ಬಾಸ್ ಅಂತ ತಿಳ್ಕೊಳ್ಳಿ, ಅಪ್ಪ ಅಮ್ಮನ ಅಭಿಮಾನಿಯಾಗಿ ಮೊದಲು ಯಾವುದೇ ನಟನ ಅಭಿಮಾನಿ ಆಗಿರಬೇಡಿ ಅಂತ ಯಾರೋ ಒಬ್ಬ ಪೋಸ್ಟ್ ಹಾಕಿಸಿದ್ರೆ ಅವನಿಗೂ ಕೂಡ ನಿನ್ನನ್ನು ಇಲ್ಲದಂಗೆ ಮಾಡ್ಬಿಡ್ತೀನಿ ಅಂತ ಯಾದಗಿರಿ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಥ್ರೆಟನ್ ಮಾಡಿದ್ದಕ್ಕೆ ಆತನಿಗೂ ಸರಿಯಾದ ಬುದ್ಧಿ ಕಲಿಸಿದ್ದಾಗಿದೆ. ಈ ತರಹ ಕರ್ನಾಟಕದಲ್ಲಿ ಈಗ ಆಲ್ರೆಡಿ 5 ಆಗಿದೆ. ಈ ತರಹ ಕರ್ನಾಟಕದಲ್ಲಿ ಇನ್ನೂ ಹುಡುಕ್ತಾ ಇದ್ದಾರೆ. ಪೊಲೀಸವರು ಜನರಿಗೆ ಹೇಳ್ತಾ ಇರುವಂಥದ್ದು ಒಂದೇ ಮಾತು, ನೀವು ಯಾರು ಅನ್ನೋದನ್ನು ನಾವು ಹೇಳಲ್ಲ. ನಿಮಗೆ ತೊಂದರೆ ಆಗಿದ್ರೆ ನಮ್ಗೆ ಜಸ್ಟ್ ಇನ್ಫಾರ್ಮ್ ಮಾಡಿ, ನೀವು ಬಂದು ಕಂಪ್ಲೇಂಟ್ ಕೊಡಬೇಕು ಅಂತಲೂ ಇಲ್ಲ. ನಾವಾಗಿ ನಾವೇ ಸುವೋ ಮೋಟೋ ಕೇಸ್ ಅಂದರೆ ನಾವಾಗಿ ನಾವೇ ಒಂದು ಕಂಪ್ಲೇಂಟನ್ನು ಫೈಲ್ ಮಾಡಿಕೊಂಡು ಅಂಥವರ ಎಡೆಮುರಿ ಕಟ್ಟುವ ಕೆಲಸವನ್ನು ಮಾಡ್ತೀವಿ ಅಂತ ಕರ್ನಾಟಕದಲ್ಲಿರುವ ಎಲ್ಲ ಜನರಿಗೂ ಕೂಡ ಪೊಲೀಸ್ನವರು ಇನ್ಫಾರ್ಮ್ ಮಾಡಿ ಆಗಿದೆ. ಇಷ್ಟ ಆದಮೇಲೂ ಸಹ ನೀವು ಈ ಉದ್ದಟತನವನ್ನು ಎದುರಿಸ್ತೀವಿ, ಬೆದರಿಸ್ತೀವಿ, ಕೆಟ್ಟದಾಗಿ ಕಮೆಂಟ್ ಮಾಡ್ತೀವಿ, ಥ್ರೆಟನ್ ಕೊಡ್ತೀವಿ ಅನ್ನೋದನ್ನು ಮುಂದುವರಿಸ್ತೀವಿ ಅಂತ ಅನ್ನೋದೇ ಆದರೆ ನಿಮ್ಮ ಕರ್ಮ. ಮುಂದುವರಿಸ್ಕೊಳ್ಳಿ. ಮುಂದೆ ಫೇಸ್ ಆಗುವಂತಹ ಎಲ್ಲ ಇದನ್ನು ನೀವು ಫೇಸ್ ಮಾಡೋದಕ್ಕೆ ರೆಡಿ ಇರಿ. ಅದರ ಜೊತೆಗೆ ನೀವು ಮಾಡುವ ಕೆಲಸದಿಂದ ದರ್ಶನ್ ಅವರು ಕೂಡ ಇದರಿಂದ ಸಫರ್ ಆಗ್ತಾರೆ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ, ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.